ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಸಾರಿ, ನಿನ್ನೆ ನನಗೆ ಹಾಕೋಕ್ಕಾಗಲಿಲ್ಲ. ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ನಾನು ಕಥೆಗಳನ್ನ ಕೂಡ ಬರೆಯೋದ್ರಿಂದ ಸ್ವಲ್ಪ ಸಮಯದ ಅಭಾವ ಇರುತ್ತೆ ನನಗೆ. ಪ್ಲೀಸ್ ಕಾದು ನನ್ನ ಕಥೆಗಳನ್ನು ನೋಡಿ, ಓದಿ, ಹಾಗೆ ಲೈಕ್ಸು, ಕಮೆಂಟ್ಸು ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಬಯೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್‌ಗಳನ್ನ ಆ್ಯಡ್ ಮಾಡ್ತೀನಿ. ಅಂದರೆ ಕೆಲವೊಂದು ಯೂಸ್‌ಫುಲ್ ಪ್ರಾಡಕ್ಟ್ಸ್ ಇರುತ್ತೆ. ನಿಮಗೆ ಬೇಕಾದರೆ ಬಯೋದಲ್ಲಿ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಹಾಂ. ಒಳ್ಳೆ ಯೋಚನೆ ಎಲ್ಲಿ ಬರೋಕ್ಕೆ ಸಾಧ್ಯ ದೊರೆಗೆ? ಇವರ ಹಿಂದೆ ಸುತ್ತೋರೆಲ್ಲ ಅಂಥ ಮೋಹಿನಿ, ರಂಬೆ, ಊರ್ವಶಿಯರೇ ಅಲ್ವೇ? ಎಲ್ಲ ಮೇಲಿಂದ ಉದ್ರಿರೋರಂಗೆ ಆಡೋದು ತಾನೇ? ಒಬ್ರ ಕಾಲು ಭೂಮಿಯ ಮೇಲಿಲ್ಲ. ನಕ್ಷತ್ರ ಲೋಕದಾಗೆ ಅದೇ. ಇನ್ನ ಅವರ ಮಧ್ಯಾಹ್ನ ಇರೋರು ಸಾಮ್ರಾಟ್ರು. ಇವ್ರು ಇನ್ನೆಂಗಿರಕ್ ಸಾಧ್ಯ? ಇವರು ಮ್ಯಾಲೆ ತಾನೇ ಇರಬೇಕು. ಮೂರ್ತಿ ಮುರಿದಿದ್ದಳು. ಆದ್ರೂವೆ ವರ್ಧನ್ ಸರ್ ಎಷ್ಟು ಒಳ್ಳೆ ಮನುಷ್ಯ. ದೊರೆಯ ಗೆಳೆಯನೇ ತಾನೇ? ಅವರಂತಹ ಗೆಳೆಯನ್ನ ಇಟ್ಕೊಂಡ್ರುವೆ ಪಕ್ಕದಾಗಿ ಇವ್ರು ಅದೆಂಗ್ ಹಿಂಗಾದ್ರು ಯೋಚಿಸಿದವಳಿಗೆ ಏನೋ ಹೊಳೆದಂತಾಗಿ ಸಂಶಯ ತಲೆಯನ್ನ ಹೊಕ್ಕಿತು. ಅರೆ ಹೌದಲ್ವಾ, ಈ ವರ್ಧನ್ ಸರ್ ದೊರೆಗೆ ಫ್ರೆಂಡ್ ಅಲ್ವಾ? ಅಂದ್ಮೇಲೆ ಅವರು ಅವರ ಮನೆಗೂ ಬಂದು ಹೋಗಿರ್ತಾರೆ ಅಲ್ವಾ? ಹಂಗಾದ್ರೆ ಅವರಿಗೆ ನನ್ನ ಕೆಲಸ ಇವರ ಮನೆಯಾಗೇ ಇರೋದು ಅಂತವ ಗೊತ್ತಿರಬೇಕು ಅಲ್ವಾ? ಮತ್ತ್ಯಾಕೆ ಅವರು ಹೇಳಲೇ ಇಲ್ಲ ನನಗೆ? ನೀನು ಹೋಗ್ತಿರೋದು ಇವರ ಮನೆಗೆಯಾ ಅಂತವ? ಬೇಕು ಅಂತಾನೆ ನನ್ನ ಇಲ್ಲಿ ಕಳ್ಸವ್ರ ಹಂಗಾರೆ? ತಲೆ ಕೆಟ್ಟಿತ್ತು ಅವಳಿಗೆ. ಏ, ನಾನು ಅತಿಯಾಗಿ ಯೋಚಿಸ್ತಾ ಇದ್ದೀನಿ. ಅವ್ರ್ಯಾಕೆ ಹಂಗೆ ಮಾಡೋರು? ಪಾಪ, ಕೆಲಸಕ್ಕೆ ನಾನು ಅಲೇಬೇಕಲ್ಲ ಅಂತವ ಮಾನವೀಯತೆಯ ದೃಷ್ಟಿಯಿಂದ ಹೇಳವ್ರೆ ಅವರು. ನಾನು ನೋಡಿದ್ರೆ ಅವರ ಮೇಲೇನೆ ಸಂಶಯ ಪಟ್ಕೊತಾ ಇದ್ದೀನಿ. ಅವರು ಅಂಥವ್ರಲ್ಲ ಬಿಡು. ಯೋಚನೆನ ಕಮ್ಮಿ ಮಾಡು ಕುಂಕುಮ್, ನಿನ್ ತಲೆ ಕೆಟ್ಟದೆ ಪಕ್ಕ. ಥತ್, ಮನಸ್ಸಿನಲ್ಲೇ ತನಗೆ ತಾನೇ ಉಗಿದುಕೊಂಡಿದ್ದಳು ಹುಡುಗಿ. ಆದರೂ ಸಣ್ಣ ಸಂಶಯವಂತೂ ಇದ್ದೇ ಇತ್ತು. ಆದರೆ ಏನು ತಾನೇ ಮಾಡಲು ಸಾಧ್ಯ? ಬಿಡು, ನನಗೆ ಕೆಲಸದ ಅವಶ್ಯಕತೆ ತುಂಬಾನೇ ಇತ್ತಲ್ಲ. ಪಾಪ ವರ್ಧನ್ ಸರ್ ನನ್ನ ಪರಿಸ್ಥಿತಿನ ತಾವೇ ಅರ್ಥ ಮಾಡ್ಕೊಂಡು ಹೇಳವ್ರೆ. ನನ್ನ ಹಣೆಯಲ್ಲಿ ಇದೇ ಬರ್ದಿದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ? ಯಾರಿಗೆ ಏನಂದು ಏನು ಪ್ರಯೋಜನ? ಕೆಲಸಕ್ಕಂತೂ ಸೇರಿ ಆಗಿ ಹೋಗಿದೆ. ಬಂದಿದ್ದು ಬಂದಂಗೆ ಅನುಭವಿಸೋದು ಅಷ್ಟೇಯ. ಏನಾದರೂ ಅಂಕಲ್ ತುಂಬ ಒಳ್ಳೆಯವರು. ನನಗೆ ಬೇಕಾಗಿರೋದು ಅದೇ ತಾನೇ. ನಾನು ಇರಬೇಕಾಗಿರೋದು ಅವ್ರ ಹತ್ರನೇ ಅಲ್ವಾ? ಈ ಸಿಡುಕು ಮೂತಿ ದೊರೆ ಕಟ್ಕೊಂಡು ನನಗೇನಾಗಬೇಕು? ಇನ್ನು ನನ್ನ ಗೊಂಬೆ ಮುದ್ದು ಪುಟಾಣಿಯದು. ನನ್ನ ಹತ್ರ ಈ ಸಾಮ್ರಾಟ್ರು ಬೇಡ ಅಂದ್ರೂ ಬರ್ತದೆ. ಇವರು ಹೆಂಗಾರ ಹಾಳಾಗಲಿ, ನನ್ನ ಪಾಡಿಗೆ ನಾನು ಇಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತೀನಿ. ನಾನೇನು ಈ ದೊರೆ ಕೆಲಸ ಮಾಡಬೇಕಾ? ಇಲ್ಲ ತಾನೇ? ಅವರ ಕಣ್ಣಿಗೆ ಆದಷ್ಟು ಬೀಳದೆ ಇದ್ರೆ ಆಯಿತು ಅಷ್ಟೇಯ. ಬಿದ್ರೂ ನನ್ನ ಪಾಡಿಗೆ ನಾನು ಕಂಡ್ರೂ ಕಾಣದಂಗೆ ಹೋದ್ರಾಯ್ತು. ಮಾತೇ ಆಡಲಿಲ್ಲ ಅಂದರೆ ಯಾವ ಜಗಳ ತಂಟೆನೂ ಇರಲ್ಲ ಎಂದುಕೊಂಡು ತನಗೆ ತಾನೇ ಧೈರ್ಯ ತಂದುಕೊಂಡಿದ್ದಳು ಹುಡುಗಿ. ತಲೆ ತಗ್ಗಿಸಿ ತನ್ನ ಬಣ್ಣದ ಸರವನ್ನ ಕೈಯಲ್ಲಿ ಹಿಡಿದು ತಿರುಗಿಸುತ್ತಾ ನಿಂತಿದ್ದಲೇ ಹೊರತು ತಲೆ ಎತ್ತಿರಲಿಲ್ಲ ಕುಂಕುಮ. ಎದುರಿಗೆ ಚಂದವಾಗಿ ತಯಾರಾಗಿ ನಿಂತಿದ್ದವನನ್ನ ನೋಡಿದರೆ ಎದೆ ಹೊಡೆದುಕೊಳ್ಳುವುದರ ಜೊತೆಗೆ ಕೆಟ್ಟ ಕೋಪ ಬರುತ್ತಿತ್ತು ಅವಳಿಗೆ. ಮೋಹ, ಹೌದು, ಅವಳೇ ನೆನಪಾಗುತ್ತಿತ್ತು ಹುಡುಗಿಗೆ. ಇವಳು ನಕ್ಷತ್ರವನ್ನ ತೊರೆಯಲು ಅವಳು ಒಂದು ಕಾರಣವಲ್ಲವೇ? ಇವಳ ಮಾನಸಿಕವಾಗಿ ಇವಳು ತೊಳಲಾಡುವಂತಾಗಲು ಅವಳೂ ಕಾರಣವೇ? ಅಂದು ಅವಳು ಆಯುಷ್ನನ್ನ ಅಪ್ಪಿ ನಿಂತಿದ್ದನ್ನ ನೋಡಿಯೇ ತಾನೇ ನಕ್ಷತ್ರವನ್ನ ಬಿಡುವ ಇವಳ ನಿರ್ಧಾರ ಗಟ್ಟಿಯಾಗಿದ್ದು. ಇಲ್ಲದೇ ಇದ್ದರೆ ಅಷ್ಟು ಬೇಗ ಆ ಕೆಲಸವನ್ನು ಬಿಡುತ್ತಿರಲಿಲ್ಲವೇನೋ ಅವಳು. ಅದಕ್ಕೆ ಕೆಂಡದಂಥ ಕೋಪ ಹುಡುಗಿಗೆ. ದೊರೆಗೆ ಆ ಮೋಹಿನಿನ ನೋಡಕ್ಕೆ ಹೋಗಕ್ಕೆ ಇಷ್ಟು ರೆಡಿಯಾಗಬೇಕೇನೋ? ಆ ಮೇಕಪ್‌ಗೆ ದುಕಾನ್ ಕೂಡನುವೆ ಮಣಗಟ್ಲೆ ಮೇಕಪ್ ಹಾಕೊಂಡು, ಮಂಡಿಗಂಟ ಸ್ಕರ್ಟ್ ಸಿಕ್ಕಿಸ್ಕೊಂಡು, ಹೈ ಹೀಲ್ಡ್ ಹಾಕೊಂಡು ಸಾಮ್ರಾಟರಿಗೋಸ್ಕರನೇ ಕಾಯ್ತಾ ಇರ್ತದಲ್ಲ ಮತ್ತೆ. ಪಾಪ, ನಮ್ಮ ದೊರೆ ಹೋಗದೇ ಇರಕ್ಕದದೇ? ನಿರಾಸೆ ಆಗಕ್ಕಿಲ್ವಾ ಮೋಹಿನಿಗೆ? ಹೋಗ್ಲಿ ಹೋಗ್ಲಿ, ಮನಸ್ಸಿನಲ್ಲಿಯೇ ಇಬ್ಬರಿಗೂ ಮಂಗಳಾರತಿ ಮಾಡಿ ಮೂಗು ಮುರಿದಿದ್ದಳು ಹುಡುಗಿ. ಮಗಳು ತಾತನನ್ನ ಅಪ್ಪಿದರೆ ಆಯುಷ್ನ ದೃಷ್ಟಿ ತಲೆತಗ್ಗಿಸಿ ನಿಂತಿದ್ದ ಹುಡುಗಿಯ ಮೇಲಿಂದ ಸ್ವಲ್ಪ ಕೂಡ ಆಚೀಚೆ ಸರಿದಿರಲಿಲ್ಲ. ಅವಳು ತಲೆ ಎತ್ತಿ ಇತ್ತ ನೋಡದೇ ಇರುವುದು ಅವನ ಕೋಪವನ್ನ ಏರಿಸಿತ್ತು. ಅದ್ಯಾಕೆ ಅವಳು ತನ್ನತ್ತ ನೋಡಲಿ ಎಂದು ಬಯಸುತ್ತಾನೋ ಅವನೇ ಬಲ್ಲ. ಅವನಿಗೂ ತಿಳಿದಂತಿಲ್ಲ ತಾನ್ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತ. ಸಿ ಸಿ ಹರ್ ಆಟಿಟ್ಯೂಡ್. ಏನಿಲ್ಲ ಅಂದ್ರೂ ಕೊಬ್ಬು ಮಾತ್ರ ಮೈ ತುಂಬ ಇದೆ ಹುಡುಗಿಗೆ. ಆಗಿನಿಂದಲೂ ಹೀಗೆ ಮಾಡ್ತಾ ಇದ್ದಾಳೆ. ಏನು ಏನಾಗಿದೆ ಇವಳಿಗೆ? ನನ್ನ ಈ ಆಯುಷ್ ಆಚಾರ್ಯನ ಹತ್ತಿರವೇ ಕೊಬ್ಬು ತೋರಿಸ್ತಾ ಇದ್ದಾಳೆ. ಎಷ್ಟಿರಬೇಡ ಇವಳಿಗೆ.
ದವಡೆ ಬಿಗಿದಿದ್ದ ಕೋಪದಿಂದ ಆಯುಷ್, ನೀನು ಬಂಗಾರಿನ ಕರ್ಕೊಂಡು ನಿನ್ನ 10 ನಿಮಿಷದಲ್ಲಿ ಮೇಲಿನ ರೂಮಿಗೆ ಬಾ ಎಂದವನೇ ಸರ್ರನೆ ತಿರುಗಿ ಹೊರಟೇ ಹೋಗಿದ್ದ ಆಯುಷ್ ಆಚಾರ್ಯ ಕೋಪದಲ್ಲಿ ಧುಮುಕುಟ್ಟುತ್ತಾ, ಪುಟ್ಟ, ನಮ್ ಬಂಗಾರಿ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಅಲ್ವಾ? ನೋಡ್ದೆ ನಾನು ಕೂಡ. ನೀನು ಅದೇನು ಮೋಡಿ ಮಾಡಿದೀಯೋ ನೋಡು. ನಿಜವೇ ಬಿಡು, ನೋಡಿದಿನಲ್ಲ, ಮಗುವಿನ ಜೊತೆಗೆ ಮಗುವೇ ಆಗ್ಬಿಡ್ತೀಯ ನೀನು. ಅದಕ್ಕೆ ಬಂಗಾರಿ ನಿನ್ನ ಬಿಟ್ಟು ಇರಲ್ಲ ಅನ್ನೋದು. ಇವಳು ನಾನು ನೋಡಿದ ಹಾಗೆ ಯಾರನ್ನ ಕೂಡ ಅಷ್ಟೊಂದು ಹಚ್ಚಿಕೊಂಡೋಳೇ ಅಲ್ಲ. ಅವಳಿಗೆ ಮಾತು ಸರಿಯಾಗಿ ಆಡಲು ಬರಲ್ಲ ಎನ್ನುವುದು ಒಂದು ಕಾರಣವಾದರೆ, ಅವಳನ್ನ ಯಾರೂ ಕೂಡ ನಿನ್ನ ಹಾಗೆ ಪ್ರೀತಿಯಿಂದ ಮಾತನಾಡಿಸುವ ಪ್ರಯತ್ನ ಮಾಡಿರಲಿಲ್ಲ ಎನ್ನುವುದು ಕೂಡ ಒಂದು ಕಾರಣ ಇರ್ಬೋದು. ಒಟ್ಟಿನಲ್ಲಿ ನಮ್ಮ ಬಂಗಾರಿ ಇಷ್ಟು ಖುಷಿಯಾಗಿ ಇರೋದನ್ನ ನೋಡೋದೇ ಒಂದು ಖುಷಿ ನೋಡು ಎಂದಿದ್ದರು ಮಿಸ್ಟರ್ ಆಚಾರ್ಯ ತನ್ನ ಮಡಿಲಲ್ಲಿ ಕುಳಿತಿದ್ದ ಮಗುವನ್ನ ಮುದ್ದಿಸುತ್ತಾ. ಹೌದು ಅಂಕಲ್, ನನಗೆ ಮಕ್ಕಳು ಎಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಮುದ್ದು ಮುದ್ದಾಗಿರೋ ಗೊಂಬೆ ನನ್ನ ಹತ್ರ ಬಂದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ? ಮಾತಾಡ್ಸೇ ಬಿಟ್ಟೆ, ಆದ್ರೆ ಮಗು ಯಾಕೋ ಮಾತೇ ಆಡ್ತಿರ್ಲಿಲ್ವಲ್ಲ. ಏನೋ ತುಂಬಾ ಅಂತರ್ಮುಖಿ ಇರಬೇಕು, ಅದಕ್ಕೆ ಮಾತಾಡಲ್ಲ ಅನ್ಕಂಡೆ ಅಂಕಲ್. ನನ್ನ ಪಾಡಿಗೆ ನಾನು ಮಾತಾಡ್ತಾ ಹೋದೆ, ಅದೇ ಮಗುಗೆ ಇಷ್ಟ ಆಯ್ತು ಅನ್ಸುತ್ತೆ. ಆಮೇಲೆ ಬಂಗಾರಿ ಅವಳದೇ ಭಾಷೆಯಲ್ಲಿ ಮಾತಾಡೋಕೆ ಶುರು ಮಾಡಿದ್ಲು ಅಂಕಲ್. ಆಗ ನನಗೆ ಗೊತ್ತಾಗಿದ್ದು ಮಗುಗೆ ಮಾತು ಬರೋದು ಸ್ವಲ್ಪ ತಡ ಆಗಿದೆ ಅಂತ. ಆದ್ರೂ ಆದ್ರೂ ಬಂಗಾರಿ ಮಾತಾಡ್ತಾವಳಲ್ಲ, ಕೇಳೋದೇ ಚಂದ ಅಂಕಲ್ ಎಂದಿದ್ದಳು ಎಲ್ಲ ಕೋಪ ತಾಪ ಬಿಟ್ಟು ಉತ್ಸಾಹದಿಂದ ಅವರ ಹತ್ತಿರ ಓಡಿದ ಕುಂಕುಮ. ಅವಳು ಹಾಗೆಯೇ. ಅವಳ ಎಲ್ಲ ಕೋಪ ತಾಪಗಳು ಆ ಹೊತ್ತಿಗೆ ಮಾತ್ರ ಬಂದಷ್ಟೇ ಬೇಗ ಮಾಯವಾಗಿ ಬಿಡುತ್ತದೆ. ನಾನೇನು ಲಾಭ ಇದೆ ಅಂತ ಮಗುನ ಹಚ್ಕೊಂಡಿಲ್ದಲ್ಲ ಅಂಕಲ್. ನನಗೆ ಮೊದಲೇ ಹೇಳಿದ ಹಾಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ನಿಮಗೆ ಗೊತ್ತಾ ಅಂಕಲ್, ನಮ್ಮ ಬಂಗಾರಿ ಇದ್ದಾಳಲ್ಲ, ಹಾಗೆ ನನ್ನ ಗುಬ್ಬಿನೂ ಇದ್ದಾಳೆ ಗೊತ್ತಾ? ನಾನು ಅವಳನ್ನ ಅನಾಥಾಶ್ರಮದಿಂದ ಒಂದು ಥರ ದತ್ತು ತಗೊಂಡಿದ್ದೀನಿ. ಅಂದ್ರೆ ಅವಳ ಓದಿನ ಎಲ್ಲ ಖರ್ಚು ವೆಚ್ಚಗಳನ್ನ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ದೀನಿ. ನನ್ನ ಜೊತೆಗೆ ಕರ್ಕೊಂಡು ಬರಬೇಕು ಅಂತ ತುಂಬಾ ಆಸೆ ನನಗೆ. ಆದ್ರೆ ಏನು ಮಾಡೋದು ಹೇಳಿ? ನನ್ನ ಕೆಲಸಕ್ಕೆ ಇಂತಿಷ್ಟೇ ಟೈಮ್ ಅಂತ ಇರಲ್ಲ. ಅದಿನ್ನೂ ಮಗು, ಮೇಲಾಗಿ ಹೆಣ್ಣು ಮಗು. ಅದಕ್ಕೆ ಬೇಡ ಅನ್ಕೊಂಡೆ ಅಂಕಲ್ ಎಂದಿದ್ದಳು ಕೈ ಬಾಯಿ ಆಡಿಸುತ್ತಾ ಅವಳ ಮಾಮೂಲಿಯ ಸ್ಟೈಲಲ್ಲಿ ಹುಡುಗಿ. ಅವಳ ಮಾತು ಕೇಳುತ್ತಿರುವ ಮಿಸ್ಟರ್ ಆಚಾರ್ಯರಿಗೆ ಮಾತುಗಳೇ ಹೊರಡದಂತಾಗಿತ್ತು. ಇಷ್ಟು ಪುಟ್ಟ ಹುಡುಗಿಗೆ ಎಂತಹ ಒಳ್ಳೆಯ ಮನಸ್ಸಿದೆ. ಇವಳೇ ಇನ್ನು ಜೀವನದಲ್ಲಿ ಸರಿಯಾಗಿ ನೆಲೆಯೂರಿಲ್ಲ. ಅಂಥದ್ದರಲ್ಲಿ ಈ ಹುಡುಗಿ ಇನ್ನೊಂದು ಮಗುವಿನ ಜವಾಬ್ದಾರಿ ಹೊತ್ತಿದ್ದಾಳಲ್ಲ, ಎಂತಹ ದೊಡ್ಡ ಮನಸ್ಸು ಇವಳದು. ರಿಯಲಿ ಗ್ರೇಟ್ ಎಂದುಕೊಂಡರು ಮಿಸ್ಟರ್ ಆಚಾರ್ಯ. ಅದನ್ನ ಅವಳ ಬಳಿ ಹೇಳಿಯೂ ಬಿಟ್ಟಿದ್ದರು ಅವರು. ಕುಳಿತಿದ್ದವಳಿಗೆ ದೊರೆಯ ಆಜ್ಞೆ ನೆನಪಾಗಿ ಸರ್ರನೆ ಎದ್ದು ನಿಂತಿದ್ದಳು ಹುಡುಗಿ. ಪುಟ್ಟ, ನೀನು ಒಂದು ಮಗುವಿನ ಜವಾಬ್ದಾರಿಯನ್ನ ತಗೊಂಡಿದೀಯಾ. ರಿಯಲಿ ಗ್ರೇಟ್ ಕಣೋ ನೀನು. ನಿನ್ನ ವಯಸ್ಸಿಗೂ ಮೀರಿದ ಆಲೋಚನೆ ಇದೆ ನಿನಗೆ. ನೀನೇ ಇನ್ನು ಪುಟ್ಟ ಮಗು, ಅಂಥದ್ದರಲ್ಲಿ ನೀನು ಇನ್ನೊಂದು ಮಗುವಿನ ಜವಾಬ್ದಾರಿ ಹೊರಲು ತಯಾರಾಗಿದೆಯಾ ಎಂದರೆ ಅದು ಮೆಚ್ಚುವಂತದ್ದೇ. ಅಂತಹ ಒಳ್ಳೆಯ ಮನಸ್ಸು ಎಲ್ಲರಿಗೂ ಇರಲ್ಲ ಕಣೋ. ಇಂತಹ ಆಲೋಚನೆ ಹೇಗೆ ಬಂತು ನಿನಗೆ ಎಂದು ಕೇಳಿದ್ದರು ಕುಂಕುಮಾಳನ್ನ ಮಿಸ್ಟರ್ ಆಚಾರ್ಯ ಕುತೂಹಲದಿಂದ. ವಿಷಾದದ ನೋವಿನ ನಗು ಮೂಡಿತು ಹುಡುಗಿಯ ಮುಖದ ಮೇಲೆ. ಒಬ್ಬ ಅನಾಥ ಮಗುವಿನ ನೋವು, ಅದು ಈ ಸಮಾಜದಲ್ಲಿ ಅನುಭವಿಸುವ ಕಷ್ಟ, ಹಿಂಸೆ, ಅದರೊಳಗಿನ ಅನಾಥ ಭಾವ, ಎಲ್ಲವೂ ಕೂಡ ಇನ್ನೊಬ್ಬ ಅನಾಥ ಮಗುವಿಗೆ ತಾನೇ ಅರ್ಥ ಆಗೋದು ಅಂಕಲ್. ನನಗೆ ಗೊತ್ತು, ಆ ಮಗು ದೊಡ್ಡದಾಗುತ್ತಾ ಆಗುತ್ತಾ ಈ ಸಮಾಜ ಅವಳನ್ನ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದು. ಯಾಕೆಂದರೆ ಸ್ವತಃ ನಾನೇ ಆ ಕಷ್ಟವನ್ನ, ನೋವನ್ನ, ಹಿಂಸೆಯನ್ನ ಅನುಭವಿಸಿದ್ದೀನಿ, ಅನುಭವಿಸ್ತಾನೂ ಇದ್ದೀನಲ್ವಾ ಎಂದು ಕೊಂಚ ತಡೆದು ತುಂಬಿ ಬಂದ ಕಣ್ಣೀರನ್ನ ಒರೆಸಿಕೊಂಡಿದ್ದಳು ಹುಡುಗಿ. ಈ ಪ್ರಪಂಚ ನಾವು ಅಂದುಕೊಂಡಷ್ಟು ಸುಂದರವಾಗಿಲ್ಲ ಅಂಕಲ್. ಅದರ ಅನುಭವ ನನಗೆ ಚೆನ್ನಾಗಿ ಆಗೋಗಿದೆ. ಯಾರೂ ಇಲ್ಲದೆ, ಹೆತ್ತವರ ನೆರಳಿಲ್ಲದೆ ಒಂದು ಹೆಣ್ಣು ಮಗು ಇಲ್ಲಿ ಬದುಕುವುದು ಎಂಥ ನರಕವೋ ಅದು ನನಗೆ ಗೊತ್ತು. ಚಿಕ್ಕವರಿದ್ದಾಗ ಯಾವುದೋ ಅನಾಥಾಶ್ರಮದಲ್ಲೋ ಎಲ್ಲೋ ಬದುಕು ಬಿಡ್ತೀವಿ. ಆಗ ನಮಗ್ಯಾವ ಅರಿವೂ ಇರಲ್ಲ. ಆದರೆ ಬೆಳೆದು ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತಾದಾಗ ಅಲ್ಲಿ ನಮಗೆ ಜಾಗ ಇರಲ್ಲ. ನಾವು ಅಲ್ಲಿಂದ ಹೊರಗೆ ಬರಲೇಬೇಕು. ನಮ್ಮ ಜೀವನವನ್ನ ನಾವು ರೂಪಿಸಿಕೊಳ್ಳಲೇಬೇಕು. ಯಾಕೆ ಹೇಳಿ? ಅಲ್ಲಿಂದ ನಾವು ಹೊರಬಂದರೆ ನಮ್ಮಂತ ಇನ್ನೂ ಒಂದು ಹೆಣ್ಣು ಮಗುವಿಗೆ ಜಾಗ ಸಿಗುತ್ತೆ, ಆಶ್ರಯ ಸಿಗುತ್ತೆ. ಅದಕ್ಕೆ ಅಂಕಲ್, ಅಲ್ಲಿನ ಹೆಣ್ಣು ಮಕ್ಕಳು ಸ್ವಲ್ಪ ಕಲಿತು ತಮ್ಮ ಕೆಲಸ ತಾವು ಮಾಡ್ಕೋತಾರೆ ಅಂತ ಅನ್ನಿಸಿದ್ರೆ ಅವರನ್ನ ಅಲ್ಲಿಂದ ಕಳಿಸಿ ಬಿಡ್ತಾರೆ. ನಮಗೂ ಅವರ ಪರಿಸ್ಥಿತಿ ಅರ್ಥ ಆಗುತ್ತಲ್ವಾ? ಒಂದೂ ಮಾತನಾಡದೆ ಅಲ್ಲಿಂದ ಹೊರಟು ಬಿಡ್ತಾರೆ. ನಾನು ನನ್ನ ನರ್ಸಿಂಗ್ ಟ್ರೈನಿಂಗ್ ಮುಗಿದ ತಕ್ಷಣ ಅವರು ಹೇಳುವುದಕ್ಕೂ ಮೊದಲೇ ಹೊರಬಂದು ಬಿಟ್ಟಿದ್ದೆ ಅಂಕಲ್. ಗೊತ್ತು ನನಗೆ, ನಾನು ಹೊರಬೀಳುವುದರಿಂದ ಇನ್ನೊಂದು ನನ್ನಂಥ ಅನಾಥ ಮಗುವಿಗೆ ಆಶ್ರಯ ಸಿಗುತ್ತೆ ಎಂದು.
ಹಾಗೆ ನಾನು ಹೊರಬರುವುದಕ್ಕೂ 1 ತಿಂಗಳ ಮೊದಲು ಆಶ್ರಮಕ್ಕೆ ಬಂದ ಮಗು ನನ್ನ ಗುಬ್ಬಿ. ಅವಳನ್ನ ನೋಡಿದಾಗ ಯಾಕೋ ನನಗೆ ಅತ್ಯಂತ ಹತ್ತಿರದವಳು ಅನ್ಸ್‌ಬಿಟ್ಳು ಅಂಕಲ್. ನನ್ನನ್ನೇ ನಾನು ನೋಡಿಕೊಂಡ ಅನುಭವ. ಎಷ್ಟು ಮುದ್ದು ಮುದ್ದಾಗಿ ಇದ್ಲು ಅಂತೀರಾ? ಬಿಟ್ಟು ಬರೋಕೆ ಮನಸ್ಸಾಗ್ತಾ ಇರ್ಲಿಲ್ಲ ನನ್ಗೆ. ಅದಕ್ಕೆ ನಾನು ಬರೋವಾಗ್ಲೇ ಆಶ್ರಮದವರ ಹತ್ತಿರ ಮಾತಾಡಿಬಿಟ್ಟೆ. ಈ ಮಗುವಿನ ಜವಾಬ್ದಾರಿ ನನ್ನದು ಅಂತ ಎಂದಿದ್ದಳು ಸುದೀರ್ಘವಾಗಿ ಕುಂಕುಮ. ಅವಳ ಮಾತನ್ನ ಕೇಳಿ ದಿಗ್ಭ್ರಾಂತರಾಗಿ ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ಅಬ್ಬಾ ಹುಡುಗಿ! ಇಂತಹ ಮುದ್ದು ಹುಡುಗಿ ಅನಾಥೆಯೇ! ದೇವರು ಎಂತಹ ಕ್ರೂರಿ! ಎಷ್ಟು ಒಳ್ಳೆಯ ಮನಸ್ಸಿನ ಹುಡುಗಿ ಇವಳು. ಇವಳಂಥವಳಿಗೆ ಅನ್ಯಾಯ ಮಾಡಲು ಹೇಗಾದರೂ ಮನಸ್ಸು ಬಂತು ಭಗವಂತನಿಗೆ. ಒಂದು ಹೆಣ್ಣು ಮಗು ಅನಾಥೆಯಾಗಿ ಹಿಂದು ಮುಂದು ಯಾರಿಲ್ಲದೆ, ಆಶ್ರಯ ಇಲ್ಲದೆ ಹೇಗೆ ಬದುಕಿದೋ ಪಾಪ. ಹಾ, ನಿಜವೇ ಬಿಡು. ಭಗವಂತನಿಗೆ ಎಲ್ಲಿ ಕರುಣೆ ಇದೆ? ಅದು ನಮ್ಮ ವಿಷಯದಲ್ಲೂ ಪ್ರೂವ್ ಆಗಿಬಿಟ್ಟಿದೆ ಅಲ್ವೇ? ಒಳ್ಳೆಯವರಿಗೆ ಇದು ಕಾಲವೇ ಅಲ್ಲ ಎಂದುಕೊಂಡು ನಿಟ್ಟುಸಿರು ಬಿಟ್ಟಿದ್ದರು ಅವರು. ನಿನ್ನ ಮಾತು ಕೇಳ್ತಾ ಇದ್ರೆ ನನಗೆ ಏನ್ ಹೇಳೋದು ಅರ್ಥನೇ ಆಗ್ತಾ ಇಲ್ಲ ಪುಟ್ಟಮ್ಮ. ನಿನಗೆ ಯಾರೂ ಇಲ್ಲ, ಅನಾಥೆ ಅಂತ ಅನ್ಕೋಬೇಡ ಕಣೋ. ಇನ್ನು ಮುಂದೆ ನಾನಿದ್ದೀನಿ ನಿನ್ಗೆ. ನಾನೊಬ್ನೇ ಅಲ್ಲ, ನಾವಿದೀವಿ ನಿನ್ನೋರು. ನಿನಗಿರುವ ಒಳ್ಳೆಯ ಮನಸ್ಸಿಗೆ ದೇವರು ನಿನಗೆ ಯಾವತ್ತೂ ಅನ್ಯಾಯ ಮಾಡಲ್ಲ, ಒಳ್ಳೆಯದನ್ನೇ ಮಾಡ್ತಾನೆ. ನಾನು ಹೇಳಿರೋದನ್ನ ನೆನಪಿಟ್ಕೋ ಎಂದಿದ್ದರು ಮಿಸ್ಟರ್ ಆಚಾರ್ಯ. ದೇವರ ಎಂಥ ದೇವರು ಅಪ್ಪಾಜಿ, ನೀವು ಒಳ್ಳೆಯವರೇ ಅಲ್ವಾ? ಎಷ್ಟೋ ಜನರಿಗೆ ಸಹಾಯ ಮಾಡಿದಿರಲ್ವಾ ನೀವು? ಎಷ್ಟೋ ಅನಾಥರಿಗೆ, ನಿರ್ಗತಿಕರಿಗೆ ನೀವು ಸಹಾಯ ಮಾಡಿಲ್ಲವಾ? ಮತ್ತೆ ಮತ್ತೆ ನಿಮ್ಮಂಥವರಿಗೆ ಆ ದೇವರು ಎಂತ ಮಾಡಿರುವುದು ಈಗ? ನಿಮ್ಮ ಪರಿಸ್ಥಿತಿ ಹೀಗೆ ಆಗಿರುವುದು ಎಂತಕ? ಆ ದೇವರಿಗೆ ಕಣ್ಣಿಲ್ಲ ಮಾರಯ್ಯ. ಒಳ್ಳೆಯವರಿಗೆ ಇದು ಕಾಲವೇ ಅಲ್ಲ ಎಂದಿದ್ದ ಅಷ್ಟರಲ್ಲಿಯೇ ಒಳಗೆ ಬಂದಿದ್ದ ಜಾನಿ. ಅವನಿಗೆ ದೇವರ ಮೇಲೆಯೇ ನಂಬಿಕೆ ಹೋಗಿಬಿಟ್ಟಿತ್ತು. ಈ ಅರಮನೆಯ ಪರಿಸ್ಥಿತಿ ಹೀಗೆ ಆಗಿರುವ ದಿನದಿಂದಲೂ. ನನಗೂ ಒಮ್ಮೊಮ್ಮೆ ಹಾಗೆ ಅನಿಸುತ್ತೆ ಕಣೋ ಜಾನಿ. ಆಮೇಲೆ ಅನ್ಕೊಳ್ತೀನಿ, ನಾವು ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮದ ಫಲವನ್ನ ಅನುಭವಿಸ್ತಾ ಇದ್ದೀವೇನೋ ಅಂತ. ಅಲ್ವಾ ಮತ್ತೆ? ಈಗ ನನಗೆ ತಿಳಿದಂತೆ ನಾನ್ಯಾರಿಗೂ ಮೋಸ, ಅನ್ಯಾಯ ಮಾಡಿಲ್ಲ. ಯಾರ್ಯಾರ ತಲೆಯನ್ನೋ ಒಡೆದು ನನ್ನ ಸಾಮ್ರಾಜ್ಯವನ್ನ ಕಟ್ಟಿಲ್ಲ. ಅಂದಮೇಲೆ ಇದು ಯಾವುದೋ ಜನ್ಮದ ಪಾಪದ ಫಲವೇ ಇರ್ಬೇಕಲ್ಲ? ಹಾಗಂತ ನಾವು ದೇವರನ್ನ ದೂಷಿಸುವುದು ಸರಿಯಲ್ಲ ಅಲ್ವಾ? ಎಂದಿದ್ದರು ಮಿಸ್ಟರ್ ಆಚಾರ್ಯ. ಎಂಥದೋ ಮಾರಾಯ, ನನಗಂತೂ ತಿಳಿಯುವುದಿಲ್ಲ. ಆದರೆ ನನಗೆ ಆ ದೇವರ ಮೇಲೆ ಭಯಂಕರ ಸಿಟ್ಟು ಉಂಟು ಎನ್ನುತ್ತಾ ಅವರ ಹತ್ತಿರ ಬಂದು ಅವರ ವೀಲ್ ಚೇರನ್ನ ಬಾತ್ರೂಮಿನತ್ತ ತಿರುಗಿಸಿದ್ದ ಜಾನಿ. ಇಬ್ಬರ ಮಾತುಗಳನ್ನು ಒಂದೂ ಮಾತಿಲ್ಲದೆ ಕೇಳಿಸಿಕೊಳ್ಳುತ್ತಿದ್ದವಳಿಗೆ ಈಗ ಏನೋ ನೆನಪಾದಂತಾಗಿ, ಅಯ್ಯೋ ಸತ್ತೆ ನಾನು ಈಗ ಎಂದುಕೊಂಡವಳೇ ಕುಳಿತಲ್ಲಿಂದ ಸರ್ರನೆ ಎದ್ದಿದ್ದಳು ಹುಡುಗಿ. ನಾನೀಗ ಬಂದೆ ಎಂದವಳೇ 1 ನಿಮಿಷವೂ ನಿಲ್ಲದೆ ಓಡಿದ್ದಳು ಹೊರಗೆ ಕುಂಕುಮ. ಥತ್, ನನ್ಗಾರ ಎಂಥ ದರಿದ್ರದ ಮರೆವು ಅಂತೀನಿ. ನಮ್ಮ ಸಾಮ್ರಾಟರು ಆಗ್ಲೇ ನನ್ನ ಕೂಗಿತ್ತಲ್ಲ, ಇಷ್ಟು ಹೊತ್ತಿಗೆ ಅದರ ಕೋಪ ನೆತ್ತಿಗೆ ಏರಿರ್ತದೆ. ಅಷ್ಟಕ್ಕೂ ಯಾಕೆ ಕರೆದಿರ್ತದೆ ನನ್ನ? ಅದು ಈಗ ಎಂದುಕೊಳ್ಳುತ್ತಲೇ ಓಡು ನಡಿಗೆಯಲ್ಲಿ ಓಡುತ್ತಿದ್ದವಳಿಗೆ ಆ ಮನೆಯಲ್ಲಿ ಅವನ ರೂಮ್ ಹುಡುಕುವುದೇನೂ ಸುಲಭದ ಮಾತಾಗಿರಲಿಲ್ಲವಲ್ಲ. ಥತ್, ಬೇಗ ಹೋಗಿ ಸಾಯುವ ಅಂದ್ರುವೆ ಈ ಅರಮನೆಯಲ್ಲಿ ಎಲ್ಲೆಲ್ಲಿ ಏನೇನದೆ ಅಂತವ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆದದ? ಹುಡ್ಕಕ್ಕೆ 1 ದಿನ ಬೇಕು ನನಗಂತೂವೆ. ನನ್ ಗ್ರಾಚಾರ ಬಂದ್ ದಿನಾನೇ ಕೆಟ್ಟದೇನೋ, ಇನ್ನು ಏನೇನ್ಗಾದದೋ ಎಂದು ಗೊಣಗುತ್ತಲೇ ಮಹಡಿಯ ಮೆಟ್ಟಿಲು ಏರತೊಡಗಿದ್ದಳು ಹುಡುಗಿ. ದಡ್ಡ, ಅಕ್ಕ ಎನ್ನುತ್ತಲೇ ಇತ್ತು ಪುಟ್ಟ ನಾಟ್ಯ. ಅವನ ಕೈಯಿಂದ ಕೆಳಗಿಳಿದವಳಿಗೆ ಟಾಯ್ಸ್ ಕೊಟ್ಟು ಕೂರಿಸಿದ್ದ ಆಯುಷ್ ಆಚಾರ್ಯ. ಆದರೂ ಅವಳ ಅಕ್ಕನ ಜಪ ನಿಂತಿರಲಿಲ್ಲ. ಜಾನಿ ನಾಟ್ಯಪುಟಿಯನ್ನ ಮೊದಲೇ ತಂದು ಅವನ ಕೈಯೊಳಗೆ ಇಟ್ಟಿದ್ದ. ಬಂಗಾರ, ನಿನ್ಗ್ಯಾಕೆ ನಿನ್ನ ಆ ಅಕ್ಕ ಅಂದ್ರೆ ಅಷ್ಟು ಪ್ರೀತಿ? ನೋಡು, ಆ ಹುಡುಗಿಯನ್ನ ಆಗ್ಲೇ ಕರೆದಿದ್ದೀನಿ, ಇನ್ನೂ ಪತ್ತೆ ಇಲ್ಲ. ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ವಲ್ಲ ಇವಳಿಗೆ. ನಾನ್ ಸೆನ್ಸ್ ಗರ್ಲ್. ಕೋಪದಿಂದ ದವಡೆ ಬಿಗಿದಿದ್ದ ಆಯುಷ್ ಆಚಾರ್ಯ. ನಾಟ್ಯ ಜ್ವರಕ್ಕೆ ಸುಸ್ತಾಗಿರುವುದರಿಂದಲೋ ಏನೋ ಆಟವಾಡುತ್ತಲೇ ಅಲ್ಲಿಯೇ ಮಲಗಿಬಿಟ್ಟಿದ್ದಳು ಕಾಟ್ ಮೇಲೆಯೇ. ಅವಳ ಮಲಗಿಸಿ ಹೊದಕೆ ಹೊದ್ದಿಸಿದ್ದ ಮಗಳಿಗೆ. ಅಂತೂ ಇಂತೂ ನಾಟ್ಯಾಳ ರೂಮ್ ಹುಡುಕಿ ನಿಟ್ಟುಸಿರು ಬಿಟ್ಟಿದ್ದಳು ಕುಂಕುಮ. ರೂಮಿನ ಬಾಗಿಲು ನೂಕಿ ಒಳಗೆ ಹೆಜ್ಜೆ ಇಟ್ಟಿದ್ದಳು ಹುಡುಗಿ. ಗೊಂಬೆ, ಗೊಂಬೆ ಮರಿ ಎನ್ನುತ್ತಲೇ ಸುತ್ತ ನೋಡುತ್ತಿದ್ದವಳು ಬೆಚ್ಚಿದ್ದಳು ಒಮ್ಮೆಲೇ ಆದ ಘಟನೆಯಿಂದ.